ಜನಪ್ರಿಯ ಬಜೆಟ್. ಜನಪ್ರಿಯ ಬಜೆಟ್ ಖಂಡಿತ. ಚುನಾವಣೆಗಳನ್ನೇ ಗಮನದಲ್ಲಿ ಇಟ್ಕೊಂಡು ರಚಿಸಲಾಗಿರುವಂತಹ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಷ್ಟೆಲ್ಲ ಉಡುಗೊರೆಗಳನ್ನ ಕೊಡುವಂಥವ್ರಲ್ಲ. ಅಲ್ಲ, ಅವರು ಗುಜರಾತಿ ತರಾನೇ ಯೋಚನೆ ಮಾಡ್ತಾರೆ, ಗುಜರಾತಿ ವ್ಯಾಪಾರಿ ತರಾನೇ ಯೋಚನೆ ಮಾಡ್ತಾರೆ. 4.5 ವರ್ಷದಲ್ಲಿ ಕೊಡದೇ ಇರುವಂತದನ್ನ ಲಾಸ್ಟ್ ಮೂಮೆಂಟ್ ಕೊಟ್ಟಿದಾರಲ್ಲ. ಓಕೆ, ಅದು ಕೂಡ ಅನೌನ್ಸ್ಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಕೂಡ ಮುಂಚೆ ಇನ್ಕಮ್ ಎಲ್ಲ ಹೇಳ್ಬೋದು, ಲಾಸ್ಟ್ ಕೊಟ್ಟಿದ್ದಾರೆ 5 ಲಕ್ಷ ಎಕ್ಸಂಪ್ಷನ್ ಅಂತ. ಸೊ ವಾಟ್ ಡಸ್ ಇಟ್ ಇಂಡಿಕೇಟ್? ನಮ್ಮ ಪಿಯೂಷ್ ಗೋಯಲ್ ಇದಾರಲ್ಲ, is a very intelligent person. He is a professional chartered accountant. Whereas Arun Jaitley was an advocate. Yes. Whereas he is a professional chartered accountant. He has really delivered a proper balance sheet for Janapriya budget. ಯಾವ ರೀತಿ ಅಂದರೆ ಸ್ಪೆಷಲಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅನೌನ್ಸ್ಮೆಂಟ್ ಹೆಂಗಿತ್ತು ಅಂದ್ರೆ ಒಂದು ಭರ್ಜರಿ ಊಟದ ನಂತರ ಸ್ವೀಟ್ ನೀವೆಲ್ಲ ಆಗ್ಲೇ ಅನೌನ್ಸ್ ಮಾಡ್ಬಿಟ್ರಿ. ಆರಂಭದಲ್ಲಿ ತೆರಿಗೆಗಳ ವಿಷಯ ಬಂತು, ಆ ಚಾಪ್ಟರ್ ನ ಓದಿ ಮುಗಿಸ್ಬಿಟ್ರು ಪಿಯೂಷ್ ಗೋಯಲ್ ಅವರು. ಮುಗಿದ ನಂತರ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇಲ್ಲ ಅನ್ನುವ ಕಾರಣಕ್ಕಾಗಿ ನೀವು ಮಧ್ಯಮ ವರ್ಗದ ನಿರೀಕ್ಷೆ ಹುಸಿ ಆಯ್ತು, ಠುಸ್ ಆಯ್ತು ಅಂತೆಲ್ಲ ಕೊಟ್ಟು ಬಿಟ್ವಿ. ಹೌದು, ಆ ಸುದ್ದಿಯನ್ನ ಕೊಟ್ವಿ ನಾವು, ಸ್ವಲ್ಪ ಅವಸರ ಮಾಡಿದ್ವಿ ಹಾಗೆ ಹೇಳುವಲ್ರಿ. ಆದ್ರೆ ಕೊನೆಯಲ್ಲಿ ಅನೌನ್ಸ್ ಮಾಡ್ತಾರೆ. ಸೊ ಕ್ರಾಸ್ಟ್ ಅವರೇ, ಇಂಡಸ್ಟ್ರಿಗಳನ್ನ ಮಾತ್ರ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಈ ಬಜೆಟ್ ನಲ್ಲಿ ಏನ್ ಸಿಕ್ತು ನಿಮ್ಗೆ? ವ್ಯಾಪಾರಸ್ಥರನ್ನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಗಮನ ಇಟ್ಕೊಳ್ಳೋದಾದ್ರೆ ಗಗನಯಾನ ಕ್ಷೇತ್ರದಲ್ಲಿ ಭಾರಿ ಸುಧಾರಣೆ. 2022 ಸ್ವದೇಶಿ ಉಪಗ್ರಹಗಳ ಉಡಾವಣೆಗೆ ಕ್ರಮ ತಗೊಂಡಿರುವಂತಹದ್ದು ಬಹಳ ಮುಖ್ಯವಾಗಿ. ಕಾಂಗ್ರೆಸ್ಸಿನ ಮುಖಂಡರು ಮಾತನಾಡ್ತಾ ಇದ್ರು ಕಾರ್ಮಿಕರ ಬಗ್ಗೆ. ಆದರೆ ಇವತ್ತು ಬಡ್ಜೆಟ್ನಲ್ಲಿ ಕಾರ್ಮಿಕರ ವೇತನ 15ರಿಂದ 21 ಸಾವಿರಕ್ಕೆ ಹೆಚ್ಚಳ, ಕಾರ್ಮಿಕರ ಗ್ರ್ಯಾಚ್ಯುಟಿಯನ್ನು 10 ಲಕ್ಷ ಇದ್ದ ಕಾರ್ಮಿಕರ ಗ್ರ್ಯಾಚ್ಯುಟಿಯನ್ನು 20 ಲಕ್ಷಕ್ಕೆ ಹೆಚ್ಚಳ ಮಾಡಿರುವಂಥದ್ದು ಮತ್ತು ಪರಿಹಾರವಾಗಿ 6 ಲಕ್ಷ ಪರಿಹಾರ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಜಾರಿಗೊಳಿಸುವ ಮೂಲಕ ಅಸಂಘಟಿತ ವಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥವರಿಗೆ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಕೊಡುವಂಥ ಒಂದು ವಿನೂತನ ಯೋಜನೆಯನ್ನು ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದಿದ್ದಾರೆ. 1 ರ್ಯಾಂಕ್ 1 ಪೆನ್ಷನ್ಗೆ 35,000 ಕೋಟಿ. ರಕ್ಷಣಾ ಬಡ್ಜೆಟ್ಟು 3 ಲಕ್ಷ ಕೋಟಿಗೆ ಏರಿಕೆ. ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚು ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿರುವಂಥದ್ದು. ಮಹಿಳಾ ಅಭಿವೃದ್ಧಿಗೆ ಉಜ್ವಲ ಯೋಜನೆಯಡಿ ಈಗಾಗಲೇ 6 ಕೋಟಿ ಬಡವರಿಗೆ LPG ವಿತರಿಸಲಾಗಿದೆ ಉಚಿತವಾಗಿ. ಇದನ್ನು 8 ಕೋಟಿಗೆ ಹೆಚ್ಚಳಕ್ಕೆ ಮಾಡಿದ್ದಾರೆ. ಮುದ್ರಾ ಯೋಜನೆಯಡಿ 75% ಮಹಿಳೆಯರು ಫಲಾನುಭವಿಗಳಾಗಿದ್ದಾರೆ. ಮಹಿಳೆಯರಿಗೆ ಹೆರಿಗೆ ರಜೆಯನ್ನು 26 ವಾರಗಳಿಗೆ ಏರಿಕೆ, ಮಹಿಳೆಯರ ಸಬಲೀಕರಣಕ್ಕೆ ಒಂದು ಆದ್ಯತೆಯನ್ನು ನೀಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರ ಗೌರವಧನ 50% ಏರಿಕೆಯನ್ನು ಮಾಡಿದ್ದಾರೆ. ಏನು ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಮಾಡ್ತಿದ್ರು, ಅವರು ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೀಗೆ ಈ ದೇಶದ ಎಲ್ಲ ವರ್ಗದ ಜನರಿಗೆ, ಶ್ರಮಜೀವಿಗಳಿಗೆ, ಕಡು ಬಡವರಿಗೆ ಒಂದು ರೀತಿ ವಿನಾಯಿತಿಯನ್ನು ಕೊಡೋದ್ರ ಮೂಲಕ ಒಂದು ಐತಿಹಾಸಿಕ ಬಡ್ಜೆಟನ್ನು ಇವತ್ತು ಪಿಯೂಷ್ ಗೋಯಲ್ ಅವರು ಮಂಡನೆ ಮಾಡಿದ್ದಾರೆ. ಈ ಗೌರವ ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ 4.5 ವರ್ಷದಿಂದ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಿ ಒಂದು ಬಿಗಿಯಾದ ಕ್ರಮವನ್ನು ಕೈಗೊಂಡ ಪರಿಣಾಮ ಇಷ್ಟು ದೊಡ್ಡ ಮೊತ್ತವನ್ನು, ಹೆಚ್ಚು ಸಾಲವನ್ನು ಪಡೆದೇನೆ ಈ ದೇಶದ ಎಲ್ಲ ವರ್ಗದ ಜನರಿಗೆ ಹಂಚಿಕೆ ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಪಿಯೂಷ್ ಗೋಯಲ್ ಅವರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ಇಂಥ ಒಳ್ಳೆಯ ಬಡ್ಜೆಟನ್ನು ಮಂಡನೆ ಮಾಡೋದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು, ನಮಸ್ಕಾರ. ರೀತಿಯಲ್ಲಿ ಚಪ್ಪಾಳೆ ಮೂಲಕ ಸ್ವಾಗತಿಸಿದ್ದಾರೆ ಯಡಿಯೂರಪ್ಪನವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಜೆಟ್ ಅನ್ನ. ಈ ಪ್ಯಾನೆಲ್ ಅಲ್ಲಿ ನನ್ನ ಜೊತೆಗೆ ನನ್ನ ಕೊಲೀಗ್ ರಮಾಕಾಂತ್ ಕೂಡ ಜಾಯ್ನ್ ಆಗಿದ್ದಾರೆ. ರಮಾಕಾಂತ್, ವೆಲ್ಕಮ್ ಟು ದ ಶೋ. ಜೊತೆಗೆ ಬಿಜೆಪಿ ವಕ್ತಾರರು ಕೂಡ ಜೊತೆಗಿದ್ದಾರೆ. ಗೋ ಮಧುಸೂದನ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕ್ರಾಸ್ಟ್ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಈ ಇಂಡಸ್ಟ್ರಿಯಲಿಸ್ಟ್ಗಳು ಏನನ್ನ ಪಡೆದ್ರು, ವ್ಯಾಪಾರಸ್ಥರು ಏನನ್ನ ಪಡೆದ್ರು ಸರ್? ಇಬ್ಬರು, ಇಂಡಸ್ಟ್ರಿಯಲಿಸ್ಟ್ ಅಂಡ್ ಟ್ರೇಡರ್ಸ್. ಈಗ GSTಯಲ್ಲಿ ಆಗಲಿ, ಅಥವಾ ನಿಮಗೆ ESI PF ಕಟ್ಟುವುದ್ರಲ್ಲಾಗಲಿ, ಅಥವಾ ಎಕ್ಸಂಪ್ಷನ್ ಇನ್ ಇನ್ಕಮ್ ಟ್ಯಾಕ್ಸ್ ಆಗಲಿ, ಅಥವಾ ನೀವು ಕ್ಯಾಪಿಟಲ್ ಗೇನ್ ಅಂದರೆ ನೀವು ಟ್ರಾನ್ಸ್ಫರ್ ಆದಾಗ ಕೆಲವು ವರ್ಕರ್ಸ್ಗೆ ಅಥವಾ ಸೇಲ್ಸ್ ಮ್ಯಾನ್ಗಳು ಒಂದು ಕಡೆ ಮನೆ ಇದ್ದರೆ ಅವರು ಟ್ರಾನ್ಸ್ಫರ್ ಮಾಡಿಬಿಟ್ಟು ಇನ್ನೊಂದು ಕಡೆ ಹೋದಾಗ 2ನೇ ಮನೆಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಕ್ಸಂಪ್ಷನ್ಸು ಎಲ್ಲ ಪ್ರಕಾರ ನೀವು ಯಾವ ರೀತಿ ನೋಡಿದ್ರೂ ಇಟ್ಸ್ ಓನ್ಲಿ ಎ ಜನಪ್ರಿಯ ಬಜೆಟ್ ಇದು. ಓಕೆ, ನೋ ಡೌಟ್ ಅಬೌಟ್ ಇಟ್. ಅದು ಕೂಡ ಯಾಕೆ ಆಯಿತು ಕೂಡ ತಿಳ್ಕೊಳ್ಳಿ.
ಆದರೆ ಕಳೆದ 5 ರಾಜ್ಯಗಳಲ್ಲಿ ಇವರಿಗೆ ಒಂದು ಏಟ್ ಸಿಕ್ತಲ್ಲ, ಅದ್ರ ಕೂಡ 3 ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ನಲ್ಲಿ ಇವರಿಗೆ ಏಟ್ ಸಿಕ್ತಲ್ಲ, ಅದು ಕೂಡ ಯಾಕೆ ಸಿಕ್ತು? ಸ್ಪೆಷಲಿ ಆ ರೈತರ ಮೋರ್ಚಾ ಬಂದಾಗ ಡೆಲ್ಲಿನಲ್ಲಿ ಅಮಿತ್ ಶಾ ಕೂಡ ಮೀಟ್ ಮಾಡಿಲ್ಲ, ನರೇಂದ್ರ ಮೋದಿ ಮೀಟ್ ಮಾಡಿಲ್ಲ. ಸೊ ದಟ್ ಹ್ಯಾಸ್ ಗಿವನ್ ಎ ಬಿಗ್ ಇಫೆಕ್ಟ್ ಟು ದ ಫಾರ್ಮರ್ ಸೆಕ್ಟರ್. ಹಿ ಹಸ್ ನಾಟ್ ಮೇಡ್ ದೆಮ್. ವೈ? ಆಫ್ಟರ್ ಆಲ್ ಈಗ ಎಂಪ್ಲಾಯ್ಮೆಂಟ್ ಬಂದಿಲ್ಲ. ಎಂಪ್ಲಾಯ್ಮೆಂಟ್ ಜಾಸ್ತಿ ಬರೋದಿಲ್ಲ MSME ಮತ್ತು ರೈತ ಬಾಂಧವರಿಂದ. ಹೌದು ಹೌದು. These are the 2 strong sectors where employment generation takes place. ವೆದರ್ ಇಸ್ ನರೇಗಾ ಆಗಲಿ ಅಥವಾ ನಿಮಗೆ ಎಲ್ಲ ಕೌಶಲ್ಯ ಇದಾಗಲಿ ಅಥವಾ ಆಯುಷ್ಮಾನ್ ಯೋಜನೆಗಳು ಎಲ್ಲ ಬರೋದು ಇಲ್ಲಿಂದಲೇ. ಎಂಪ್ಲಾಯ್ಮೆಂಟ್ ಜನರೇಷನ್ ಆಗೋದು MSME, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗೋದು ರೈತ ಬಂದವಲ್ಲಿ. ಆದರೆ ಇವಾಗ ದ್ವಿಧ ಏನಾಗಿದೆ, ಕೆಲಸಗಾರರು ನಮ್ಮ ಇವನ್ ರೈತ ಬಂದವ್ರಿಗೆ ಕೆಲಸಗಾರರಿಗೆ ಡೈಲಿ ಸಿಗಲ್ಲ. MSME ಕೂಡ ಕೆಲಸ ಖಾಲಿ ಇದೆ, ರಿಕ್ರೂಟ್ಮೆಂಟ್ ಮಾಡೋದನ್ನು 1-2 ತಿಂಗಳು ಕೆಲಸ ಮಾಡ್ತಾರೆ, ಬಿಟ್ಬಿಟ್ಟು ಹೋಗ್ತಾರೆ. ಹೌದು. ಸೊ ಆಲ್ ದಿಸ್ ಆರ್ ಕ್ರಿಯೇಟೆಡ್ ಎ ಬಿಗ್ ವ್ಯಾಕ್ಯೂಮ್. ಐ ಥಿಂಕ್ ವಿತ್ ದಿಸ್ ಬಜೆಟ್ ಐ ಥಿಂಕ್ ಇಟ್ ವಿಲ್ ಸ್ಟ್ರೀಮ್ ಲೈನ್ ಆ್ಯಂಡ್ ಪ್ರಾಬಬ್ಲಿ ಜನ ಪೂರಕವಾಗಿ ಇದು ಬಜೆಟ್ ಕೊಟ್ಟಿದ್ದರಿಂದ ಪುನಃ ಎಲೆಕ್ಟ್ ಆಗಿ ಬರ್ತಾರೆ ಅಂದ್ಬಿಟ್ಟು ಆಸೆ ಆಕಾಂಕ್ಷೆಗಳಿದೆ. ನೋಡೋಣ. ಗೋಮತ್ಸುಧನ್ ಅವರೇ, ಕ್ರಾಸ್ಟ್ ಅವರ ಮಾತನ್ನು ಸಂಪೂರ್ಣವಾಗಿ ತಳ್ಳಿ ಹಾಕೋದಕ್ಕಾಗೋದಿಲ್ಲ. 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಈ ಬಜೆಟ್ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನು ಬೀರಿದೆ. ಇಲ್ಲ, ನನಗೆ ಆ ರೀತಿ ಅನಿಸೋದಿಲ್ಲ. ಏನಾದರೂ ಬದಲಾವಣೆಯನ್ನು ಕೊಡಬೇಕಾದ್ರೆ, ಏನಾದರೂ ರಿಲೀಫ್ ಕೊಡಬೇಕಾದ್ರೆ ಮೊದಲು ಎಕಾನಮಿ ಗಟ್ಟಿಯಾಗಬೇಕು. ಕಳೆದ 4.5 ವರ್ಷಗಳಲ್ಲಿ ಎಕಾನಮಿಯನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ಮೋದಿಯವರು ಮಾಡಿದ್ರು. ಓಕೆ. ಅದು ವಿಶೇಷವಾಗಿ ಅದು GST ಇರಬಹುದು ಮತ್ತು ನಾವು ತಂದಂಥ ಡಿಮಾನಿಟೈಸೇಷನ್ ಇರ್ಬೋದು. ಈ 2ರಿಂದ ಈ ದೇಶದ ಆರ್ಥಿಕ ಪರಿಸ್ಥಿತಿ ಅದು ಗಟ್ಟಿಗೊಂಡಂಥ ಆರ್ಥಿಕ ಪರಿಸ್ಥಿತಿಯಿಂದಾಗಿ ನಾವು ರಿಲೀಫ್ಗಳನ್ನ ಕೊಡಲಿಕ್ಕೆ ಸಾಧ್ಯವಾಯಿತು. ಸೊ ಖಜಾನೆಯಲ್ಲಿ ಹಣ ಶೇಖರಣೆ ಆಗಿದೆ, ಈಗ ಅದನ್ನ ಹಂಚ್ತಾ ಇದ್ದೀರಿ ಅಷ್ಟೇ. ಓಕೆ. ಮತ್ತೆ ನಾನು ಅದು ಯಾಕೋ ಏನೋ ಗೊತ್ತಿಲ್ಲ, ಹಸಿರು ಶರ್ಟ್ ಹಾಕೊಂಬಂದೆ ಇವತ್ತು. ಆ ಕಾರಣಕ್ಕೋಸ್ಕರವಾಗೇನೋ ಏನೋ ಅನ್ಸುತ್ತೆ, ಗೊತ್ತಿಲ್ಲ. ರೈತರಿಗೆ ಬಹಳ ದೊಡ್ಡದಾದಂಥ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. 75,000 ಕೋಟಿ ರೂಪಾಯಿಗಳ ಹಣ ರೈತರಿಗೆ ಪ್ರತಿ ವರ್ಷವೂ ಸಹ 2 ಹೆಕ್ಟೇರ್ ಇರೋ ತನಕ ಅಂದ್ರೆ ಹತ್ತತ್ರ 5 ಎಕರೆ ಭೂಮಿ ಹೊಂದಿರುವಂಥ ಒಬ್ಬ ರೈತನಿಗೆ 3 ಕಂತುಗಳಲ್ಲಿ 2,000 ರೂಪಾಯಿ ರೀತಿಯಲ್ಲಿ 6,000 ರೂಪಾಯಿ ಪ್ರತಿ ವರ್ಷ ಹೋಗುವಂಥದ್ದು. ಈ ಒಂದು ಯೋಜನೆ ಮೊಟ್ಟ ಮೊದಲು ಕಲ್ಪನೆ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಮಾಡಿದ್ರು ಇದನ್ನ ಕಲ್ಪನೆಯನ್ನ. ಈ ತರಹದ ಕಲ್ಪನೆ ನಿಜವಾಗ್ಲೂ ಇದು ಬಹಳ ಒಳ್ಳೆಯ ಕಲ್ಪನೆ. ಇದು ನಾವು ಅನ್ನದಾತ ಅಂತ ಹೇಳ್ತೀವಿ, ರೈತ ಅಂತ ಹೇಳ್ತೀವಿ. ಅವನು ಯಾರ್ಯಾರ್ದಕ್ಕೋ ಸಾಲಕ್ಕೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗೋದು ಬೇಡ. ಅವನಿಗೆ ಇದೊಂದು ಬಿಗ್ ರಿಲೀಫ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಯೋಚನೆ ಮಾಡಿದ್ದಾರೆ. ಇದು ಸ್ವಲ್ಪ ಜಾಸ್ತಿ ಆಯ್ತು. ನೀವು ಹೇಳಿದ್ದು 6,000 ರೂಪಾಯಿ ನೀವು ವರ್ಷಕ್ಕೆ ಕೊಟ್ಟರೆ ರೈತ ಸಾಲ ಮಾಡೋದಿಲ್ಲ ಅಂತ ಅಲ್ಲ, ನಾನು ಹೇಳ್ತಾ ಇರೋದು ಸಾಲ ಮಾಡಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು ನೋಡಿ, ಬ್ಯಾಂಕ್ ಸಾಲದ ಬಗ್ಗೆ ಹೇಳಿದ್ದಾರೆ. ಬ್ಯಾಂಕ್ ಸಾಲದ ಬಗ್ಗೆ ಬಡ್ಡಿ ಮನ್ನಾ ಬೇರೆ ಏನೇನಿದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಈಗಲೂ ಅದನ್ನು ಹೇಳಿದ್ದಾರೆ. ಈ ಬಾರಿನೂ ಅದಕ್ಕೆ ರಿಲೀಫ್ಗಳು ಕೊಟ್ಟಿದ್ದಾರೆ. 2%, 3% ಎಲ್ಲ ರಿಲೀಫ್ಗಳು ಏನು ಕೊಡಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಆದರೆ ಇದೇನಂತಂದ್ರೆ ಒಬ್ಬ ಮಾರ್ವಾಡಿ ಹತ್ರ ಕೈ ಸಾಲಕ್ಕೆ ಹೋಗುವಂತ ಸ್ಥಿತಿ ನಿರ್ಮಾಣ ಆಗೋದು ಬೇಡ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಕೆಲಸ. ಐ ಕಾಲ್ ಇಟ್ ಆಸ್ ಅ ಬಿಗಿನಿಂಗ್. ಇದೊಂದು ಆರಂಭ. ಇದು ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಅಲ್ಲ. ಸಂಪೂರ್ಣ ಪರಿಹಾರ ಆಗ್ಬೇಕಾದ್ರೆ ಏನಂತಂದ್ರೆ ಅವನು ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗಬೇಕು. ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ಆಗಬೇಕು ಅಷ್ಟೇ ಸರ್. ದಟ್ಸ್ ಪೀರಿಯಡ್. ನಟರಾಜ್ ಗೌಡ್ರು ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನಿಂದ. ನಟರಾಜ್ ಗೌಡ್ರೆ ನಮಸ್ತೆ. ನಿಮ್ಮ ರಾಹುಲ್ ಗಾಂಧಿ ಅವ್ರ ಮುಖ ನೋಡುವಂಗಿತ್ತು ಸರ್ ಇವತ್ತು ಸೆಷನ್ ಅಲ್ಲಿ. ಖಂಡಿತ. ಈಗ ಇಡೀ ದೇಶದ ಜನತೆ ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆ 100 ದಿನದಲ್ಲಿ ಫುಲ್ಫಿಲ್ ಆಗುತ್ತೆ. ಏನು ನಿರೀಕ್ಷೆ ಅಂದರೆ ಮೋದಿ ಸರ್ಕಾರ ಹೋಗುತ್ತೆ. ಯಾಕಂದರೆ ಇದೊಂದು ಜೋರಾಗಿ ಕೂಗಿಕೊಳ್ಳೋ ಬಜೆಟ್ ಅಷ್ಟೇ ಬಿಟ್ಟರೆ ಇದೊಂದು ಜುಮ್ಲಾ ಬಜೆಟ್. ಯಾಕಂದರೆ ನೋಡಿ, ರೈತರಿಗೆ 2022ರಲ್ಲಿ ದ್ವಿಗುಣ ಮಾಡ್ತೀವಿ ಆದಾಯ ಅನ್ನೋರು ಹೇಗೆ ದ್ವಿಗುಣ ಮಾಡ್ತೀರಿ? 12.5% ಗ್ರೋತ್ ಇದ್ರೆ ಮಾತ್ರ ದ್ವಿಗುಣ ಆಗ್ತದೆ. ನೀವು 2.1% ಗ್ರೋತ್ ಇದೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ, ಹೆಂಗೆ ದ್ವಿಗುಣ ಮಾಡ್ತೀರಿ? ಆಮೇಲೆ ಅವ್ರಿಗೆ ಇವತ್ತು ಕೊಟ್ಟಿರೋದೇನು? 500 ರೂಪಾಯಿ ಪರ್ ಮಂತ್. ಒಂದು ಕುಟುಂಬಕ್ಕೆ 5 ಎಕರೆ ಕಡಿಮೆ ಜಮೀನಿರೋರಿಗೆ 500 ರೂಪಾಯಿ ಪರ್ ಮಂತ್. ಆ ವಿಡೋ ಪೆನ್ಷನ್ಗಿಂತನೂ ಕಡಿಮೆ ಕೊಡ್ತಾ ಇದ್ದೀರಿ. ಇದು ರೈತ ಬೇಡಿಕೆ ಇಟ್ಟಿರೋದು. ರೈತರ ಬೇಡಿಕೆ ಏನು? ಇಡೀ ದೇಶದಲ್ಲಿ ಕಷ್ಟ ಇದ್ದಾಗಲೂ ಕೂಡ ಸಾಲ ಮನ್ನಾ ಮಾಡಲಿಲ್ಲ ತಾವು. ರೈತರಿಗೆ ಸ್ವಾಮಿನಾಥನ್ ವರದಿನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದವ್ರು ನೀವು ಮಾಡಲಿಲ್ಲ ನೀವು. ಸೊ ಇವಾಗ ಇದನ್ನೇನಂತ ಹೇಳ್ತೀರಿ? 500 ರೂಪಾಯಿ ಕೊಡೋದು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಸಾಲಲ್ಲ. ಇದು ರೈತರಿಗೆ
ಒಂದು ಕಣ್ಣೂರು ತಂತ್ರ, ಒಂದು ಸುಮ್ಮನೆ ಒಂದು ಯಾಮಾರ್ಸಕ್ಕೆ ಒಂದು ಹೇಳಿಕೆ ಅಷ್ಟೇ ಇದು ಬಿಟ್ರೆ ರೈತರಿಗೆ ಇದರಿಂದ ಯಾವ ಅನುಕೂಲನೂ ಆಗಲ್ಲ. ಕರ್ನಾಟಕದಲ್ಲಿ 3 ಲಕ್ಷ ರೂಪಾಯಿವರೆಗೂ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಕೂಡ ಇವಾಗಲೂ ಕಂಟಿನ್ಯೂ ಆಗ್ತಾ ಇದೆ. ಅದೇ ಇಂಪ್ಲಿಮೆಂಟ್ ಮಾಡಿದರೆ ಇಡೀ ದೇಶದಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇತ್ತು. ಕಳೆದ ಎಲ್ಲ ಸಾಲ ಅಂತೂ ಮನ್ನಾ ಮಾಡಲಿಲ್ಲ, ಅಟ್ಲೀಸ್ಟ್ ಅವ್ರ ಬಡ್ಡಿಗಳನ್ನ ಮನ್ನಾ ಮಾಡಿ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಏನು ಸಹಾಯ ಮಾಡ್ಬೋದಿತ್ತು ಅದು ಮಾಡಲಿಲ್ಲ. ಯಾವ್ದಾದ್ರು ಒಂದು ಯೋಜನೆ, ರೈತ ಪರವಾದ ಒಂದು ಕಾಂಕ್ರೀಟ್ ಯೋಜನೆ ಇದೆ ಅಂತೀರ ತಾವು? ಖಂಡಿತ ಇಲ್ಲ. ಆಮೇಲೆ ಆ ತೆರಿಗೆ ವಿನಾಯಿತಿ ಏನು ವೈಯಕ್ತಿಕ 5 ಲಕ್ಷ ರೂಪಾಯಿವರೆಗೂ ಮಾಡಿದ್ರಲ್ಲ, ಈಗ ಅದು 2013 ಜೇಟ್ಲಿ ಅವ್ರಿಗೆ ಘೋಷಣೆ ಮಾಡಿದವರು, ಹೇಳಿದವರು 2019 ಬಂದಿದ್ದೀವಿ, ಈಗ ಘೋಷಣೆ ಮಾಡ್ತಾ ಇದ್ದಾರೆ. ಆಮೇಲೆ 5 ಲಕ್ಷ 13 ಚುನಾವಣೆ ಮುಂಚೆ ಹೇಳಿದ್ರು ಅವರು, ಚುನಾವಣೆ ಮುಂಚೆ ಹೇಳಿದ್ರು 2 ಲಕ್ಷ ರೂಪಾಯಿ ಮಿತಿನಲ್ಲಿ ಇದೆ, ನಾವು ಬಂದ್ರೆ 5 ಲಕ್ಷದವರೆಗೂ ಮಾಡ್ತೀವಿ ಅಂತ. ತೆರಿಗೆ ವಿನಾಯಿತಿ ಮಾಡಿಲ್ಲ, ಇವಾಗ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. 5 ಲಕ್ಷದಿಂದ 10 ಲಕ್ಷದವರೆಗೂ ಕಡಿಮೆ ಮಾಡಿದ್ದಾರೆ. ಏನು ಟ್ಯಾಕ್ಸ್ ಕಮ್ಮಿ ಮಾಡಿಲ್ಲ, ಕಮ್ಮಿ ಆಗಿದೆ. 5 ಲಕ್ಷದಿಂದ 10 ಲಕ್ಷ ರೂಪಾಯಿವರೆಗೂ 1,17,000 ಕಟ್ಟಬೇಕಾಗಿತ್ತು, ಈ 99,000 ಕೇಳಿದೆ. 12,000 ರೂಪಾಯಿ ಉಳಿಯುತ್ತೆ. 12,000 ರೂಪಾಯಿ ಉಳಿಯುತ್ತೆ. ಇದು ಒಂದು ದೊಡ್ಡ ಯೋಜನೆ ಅಲ್ಲ. BPL 30 ಕೋಟಿ ಜನಸಂಖ್ಯೆ ಇವಾಗಲೂ BPL ಇದ್ದಾರೆ, ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ. ಏನು ಕೊಟ್ಟಿರಿ ಅವ್ರಿಗೆ? ಯಾವ ಯೋಜನೆಯನ್ನು ಕೊಟ್ಟಿದ್ದೀರಿ? ಏನಿದೆ ಅವ್ರಿಗೆ? ಉದ್ಯೋಗ ಸೃಷ್ಟಿನಲ್ಲಿ ಏನು ಕೊಟ್ಟಿದ್ದೀರಿ? ನೋಡಿ, ಈ ಸರ್ಕಾರ ಏನು ಮಾಡಿದೆ ಅಂದರೆ, ಇವತ್ತು ಆರ್ಥಿಕ ಸಮೀಕ್ಷಾ ವರದಿಯನ್ನ ಯಾಕೆ ಅವ್ರು ಮಂಡನೆ ಮಾಡಲಿಲ್ಲ? 2019 ಎಕನಾಮಿಕ್ ಸರ್ವೆ ಇದೆಯಲ್ಲ, ಅದನ್ನ ಯಾಕೆ ಅವರು ಟೇಬಲ್ ಮಾಡಲಿಲ್ಲ? ಅಂದ್ರೆ ಸಮೀಕ್ಷೆಯನ್ನೇ ವರದಿ ಮಾಡಲಾಗದಷ್ಟು ದುರಂತ ಇದೆ ಅಲ್ಲಿ, ಡಿಸಾಸ್ಟರ್ ಇದೆ, ಎಕನಾಮಿಕ್ ಡಿಸಾಸ್ಟರ್ ಇದೆ. ನೋಡಿ, ಕಳೆದ 3 ಕ್ವಾರ್ಟರಿಂದ FDI ಸ್ಟಾಟಿಸ್ಟಿಕ್ಸ್ನ ಅವ್ರು ಹೇಳ್ತಾ ಇಲ್ಲ. ಪ್ರತಿ 3 ತಿಂಗಳಿಗೊಮ್ಮೆ FDI ಎಷ್ಟು ಬರುತ್ತೆ ಅಂತ ಹೇಳ್ಬೇಕಾಗ್ತದೆ. 3 ಕ್ವಾರ್ಟರಿಂದ ಅದು ಹೇಳಿಲ್ಲ. 2016ರಿಂದ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿವರೆಗೂ ಹೇಳಿಲ್ಲ. ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಲೆಕ್ಕ ಹೇಳಿಲ್ವಾ? ಹೇಳಿದ್ರು FDI ಎಷ್ಟು ಬಂದು ಹೇಳಿದ್ದಾರೆ. ಇವಾಗ ಬಜೆಟ್ ಅಲ್ಲಿ ಇರಬಹುದು, ಆದ್ರೆ ಬಜೆಟ್ ಅಲ್ಲ ಸರ್, ಬಜೆಟ್ ಗಿಂತ ಮುಂಚೆ ನೆನಪಿದೆ ನನಗೆ. ಜೂನ್ 2018 ಮುಂಚೆ ಹೇಳಿದ್ ಬಿಟ್ರೆ ಇಲ್ಲಿವರೆಗೂ 3 ತಿಂಗಳಿಗೊಮ್ಮೆ ತ್ರೈಮಾಸಿಕವಾಗಿ ಹೇಳ್ಬೇಕು ಮಾಹಿತಿ. ಆ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಒಂದಂತ ಹೇಳ್ಬೋದು, 2016ರಿಂದ ಇಲ್ಲಿವರೆಗೂ ರೈತರ ಆತ್ಮಹತ್ಯೆ ಎಷ್ಟಾಗಿದೆ ಅಂತ ಕೇಳಿ ನೀವು, ಖಂಡಿತವಾಗಿ ಮಾಹಿತಿ ಕೊಟ್ಟಿಲ್ಲ. ಅಧಿಕೃತ ಮಾಹಿತಿ ಅಂದ್ರೆ ಎಲ್ಲಾ ಅಧಿಕೃತ ಮಾಹಿತಿಗಳನ್ನ ಅಂಕಿ ಸಂಖ್ಯೆಗಳೆಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ. ಏನ್ ಹೇಳಿಕೊಟ್ಟಿದ್ದೀರಿ ಅಂದ್ರೆ, ಕೆಲವು ವರ್ಗದ ಮುಖಂಡರುಗಳನ್ನ, ಅದು ಅಸಂಘಟಿತ ವಲಯವೋ ಸಂಘಟಿತ ವಲಯವೋ ರೈತ ಮುಖಂಡರು ಇನ್ನೊಬ್ಬರನ್ನೋ ಅವ್ರನ್ನೆಲ್ಲ ಕರೆದು ಬಜೆಟ್ಗಿಂತ ಮುಂಚೆ ಒಂದು ಮೀಟಿಂಗ್ ಮಾಡದೆ ಮಂಡನೆ ಆಗ್ತಿರುವ ಬಜೆಟ್ ಇದು ಅಂತ ಹೇಳಿ ಇಲ್ಲ, ಅವರ ಸಲಹೆಗಳನ್ನ ಪಡ್ಕೊಳ್ಬೇಕಾಗಿತ್ತು. ಆ ರೀತಿ ಅಲ್ಲ. ನೋಡಿ, ಅಂಕಿಅಂಶಗಳು ಎಲ್ಲಾ ಇಲಾಖೆಗಳು ತಮ್ಮ ಅಂಕಿಅಂಶ ಇರ್ತವೆ. ಏನು ನಾವು 2 ವರ್ಷದಲ್ಲಿ ಏನು ಅಂಕಿಅಂಶ ಏನಿದೆ, ಡೆವಲಪ್ಮೆಂಟ್ ಏನಿದೆ ಅಂತ ಇರ್ತವೆ. ಆ ಅಂಕಿಅಂಶಗಳನ್ನ ಯಾವ್ದು ಬಿಡ್ತಾ ಇಲ್ಲ. ರಾಜಗೌಡ್ರೆ, ನಿಮ್ಗೆ ನೇರ ಒಂದು ಕ್ವಶನ್ ಕೇಳ್ತೀನಿ ರಾಜಗೌಡ್ರೆ, ಕೇಳಿ. ವರ್ಲ್ಡ್ ಬ್ಯಾಂಕ್ ಪ್ರತಿ ವರ್ಷ ನಮಗೊಂದು ತಕರಾರು ತೆಗೆಯುತ್ತೆ. ನಮ್ಗೆ ಏನಾದ್ರು ಸಾಲ ಕೇಳಲಿಕ್ಕೆ ಹೋದಾಗ, ನೋಡ್ರಿ ನಿಮ್ ಇಂಡಿಯಾದವ್ರಿಗೆ ಸಾಲ ಕೊಟ್ರೆ ಆ ಸಾಲ ತಗೊಂಡು ಹೋಗಿ ಫ್ರೀ ಬಿ ಸ್ಕೀಮ್ಸ್ ಹಾಕ್ಬಿಡ್ತೀರಿ, ಅದು ಫ್ರೀ ಇದು ಫ್ರೀ, ಆ ಸಬ್ಸಿಡಿ ಈ ಸಬ್ಸಿಡಿ ಅಭಿವೃದ್ಧಿಗೆ ಬಳಕೆ ಆಗಲ್ಲ, ಆಮೇಲೆ ರಿಟರ್ನ್ಸ್ ನಮಗೆ ಕೊಡ್ಲಿಕ್ಕೂ ನೀವು ಒದ್ದಾಡ್ತೀರಿ ಅಂತ ಇದೆ. ಇದನ್ನ ನಾವು ಸಾಕಷ್ಟು ವರ್ಷಗಳಿಂದ ನೋಡ್ಬಿಟ್ಟಿದ್ದೀವಿ. ಈಗಲೂ ರೈತನ ಕೊಟ್ಟಿರೋ 500 ರೂಪಾಯಿ ಕಡಿಮೆ ಆಯಿತು, 1000 ರೂಪಾಯಿ ಕಡಿಮೆ ಆಯಿತು. ಎಷ್ಟು ದಿನ ಇದೇ ರೀತಿ ಹಣ ಕೊಟ್ಕೊಂಡು ಹೋಗ್ತೀರಿ? ನೀವು ಕೊಡ್ತಾ ಇದ್ರಲ್ವಾ, ನೀವು ಕೊಟ್ಟಾಗ ಏನ್ ಮಾಡಿದ್ದೀರಿ? ರೈತನ ಬದುಕನ್ನ ಸುಧಾರಿಸುವ ಪ್ರಯತ್ನವನ್ನ ಅವನ ಅಕೌಂಟ್ ದುಡ್ಡು ಹಾಕದೆ ಯಾರಾದ್ರೂ ಬೇರೆ ರೀತಿಯಲ್ಲಿ ಯಾಕೆ ನೀವು ಟ್ರೈ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ನಾವು ಇರ್ತಿದ್ವಾ ಅಂತ. ರಮಾಕಾಂತ್ ಅವರೇ, ನಿಮ್ಮ ಪ್ರಶ್ನೆ ಬಹಳ 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 ರಿಲೆವೆಂಟ್. ನೋಡಿ, ಒಂದು ಮಾತು ಹೇಳ್ತೀನಿ, ಕಳೆದ 70 ವರ್ಷಗಳಿಂದ ಇದೇ ಮಾಡೋದು. 5,75,000 ಹಳ್ಳಿಗಳಿದಾವೆ. 5,75,000 ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತೆ ಅವರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳು, ಮೂಲಭೂತ ಸೌಕರ್ಯಗಳು ಅಂದ್ರೆ ರಸ್ತೆ, ಹಾಸ್ಪಿಟಲ್, ನೀರು, ಸ್ಕೂಲು, ಇವೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ. ಆಮೇಲೆ ಸಾಮಾಜಿಕ ಭದ್ರತೆ ಇದ್ರೆ ಕಳೆದ 10 ವರ್ಷಗಳಲ್ಲಿ ನೋಡಿದಿರಿ, ಆಹಾರ ಭದ್ರತಾ ಕಾಯ್ದೆ ಆಗ್ಬೋದು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆಗ್ಬೋದು, ಉದ್ಯೋಗ ಖಾತ್ರಿ ಯೋಜನೆ ಆಗ್ಬೋದು, ಇವೆಲ್ಲ ಅವ್ರಿಗೆ ಆಗಿದ್ದು, ಅವರ ಯೋಜನೆಗಳಿಗೆ ಆಗಿರೋದು. ಇನ್ನೂ ಮುಂದುವರೆದ, ಯಾಕಂದ್ರೆ ಇಲ್ಲಿ ಅಸಮಾನತೆ ಅಂತ ಇದ್ದೇ ಇದೆ. ಇದು ಇವಾಗಲದಲ್ಲ, ಸಾವಿರಾರು ವರ್ಷಗಳ ಅಸಮಾನತೆ ಇದು. ಎಲ್ಲರನ್ನ ಕೌಂಟರ್ ಆರ್ಗ್ಯುಮೆಂಟ್ ಇದೆ ರೀ. ಸ್ವಾತಂತ್ರ್ಯ ಬಂದ 70 ವರ್ಷ ಇನ್ನು ಹಳ್ಳಿಗಳಿಗೆ ಹಾಗಾದ್ರೆ ಒಂದ್ ಕಡೆ ಗೋಮತ್ಸುದನ್ ಇದ್ದಾರೆ, ಒಂದ್ ಕಡೆ ನೀವು ಇದೀರಿ. ಅವರು ಬಿಜೆಪಿಯಿಂದ, ನೀವು ಕಾಂಗ್ರೆಸ್ ಇಂದ, ಇಬ್ಬರು ಪೈಕಿ ಯಾರು ಸುಳ್ಳು ಹೇಳ್ತಾ ಇದ್ದೀರಿ? ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆ ನಿರ್ಮಾಣ 3 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಹಂಗಿದ್ರೆ 1947ರಿಂದ 2014ರವರೆಗೆ
ನಾವು 97% ಹಳ್ಳಿಗಳಿಗೆ ವಿದ್ಯುತ್ ಕೊಟ್ಟಿದ್ವಿ. ಕಳೆದ 4-5 ವರ್ಷದಲ್ಲಿ 3% ಆಗಿದೆ. ನಾವು ಏನೂ ಮಾಡಿಲ್ಲ ಅಂತ ಹೇಳಲಿಕ್ಕೆ ಬಿಜೆಪಿ ಯಾವ ನೈತಿಕತೆನೂ ಇಲ್ಲ, ಮತ್ತೆ ಯಾವ ಸ್ಟಾಟಿಸ್ಟಿಕ್ಸ್ ಇಲ್ಲ. ಹೇಳಲಿಕ್ಕೆ ಹೇಳ್ಬೋದಷ್ಟೇ. ನಾನು ಹೇಳ್ತೀನಲ್ಲ, ನಾನು ಸ್ಟಾಟಿಸ್ಟಿಕ್ಸ್ ಕೊಡ್ತಾ ಇದ್ದೀನಿ ನಿಮಗೆ, ಅಂಕಿಅಂಶ ಕೊಡ್ತಾ ಇದ್ದೀನಿ. ಪೈಕಿ ಒಬ್ರು ಸುಳ್ಳು ಹೇಳ್ತಾ ಇದ್ದೀರಿ. ಯಾರು ಸುಳ್ಳು ಹೇಳ್ತಾ ಇದ್ದೀರಿ? ಸುಳ್ಳು ಹೇಳ್ತಾ ಇದ್ದಾರೆ. ಅವರ ಬಂಡ ಬಯಲಾಗಿದೆಯಲ್ಲ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆ ನಿರ್ಮಾಣ 3 ಪಟ್ಟು ಜಾಸ್ತಿ ಆಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ಅಂತ ಹೇಳ್ತಾರೆ. ನೀವೆಲ್ಲ ರಸ್ತೆ ಹಾಕಿದ್ರಿ, ಇವ್ರು ಯಾವ ರಸ್ತೆ ಮಾಡಿದ್ರು? ಹಂಗಿದ್ರೆ ನೋಡಿ, ರಸ್ತೆ ಯಾವ್ದು ಮಾಡಿದ್ರು? ಶೌಚಾಲಯ ನಿರ್ಮಾಣದ ಸ್ಟಾಟಿಸ್ಟಿಕ್ಸ್ ಕೊಡ್ತಾರಲ್ಲ, ಮುಂಚೆ ನೀವು ಕಟ್ಟಿದ್ರೆ ಹಂಗಿದ್ರೆ ಇವ್ರು ಯಾರಿಗೆ ಕಟ್ಟಿಕೊಟ್ರಿ ಶೌಚಾಲಯಗಳನ್ನ? ನೋಡಿ, ಇದು ಅಭಿವೃದ್ಧಿ ಇರೋದು ನಿರಂತರ. ನಂಬರ್ 1, ರಸ್ತೆಗಳು ಇಲ್ವೇ ಇಲ್ಲ ಅಂತ ಇಲ್ಲ, ಎಲ್ಲಾ ಕಡೆ ರಸ್ತೆ ಇದೆ. ಒಂದು ಚಿಕ್ಕ ರಸ್ತೆಯನ್ನ ದೊಡ್ಡದು ಮಾಡೋದು ಅಥವಾ ಮತ್ತೆ ಟಾರ್ ಹಾಕೋದು ಎಲ್ಲ ನಿರಂತರವಾಗಿ ನಡೀತಾ ಇರ್ತದೆ. ಹೌದು, ಅವರು 2 ಪಟ್ಟು ದ್ವಿಗುಣ ಆಗಿರ್ಬೋದು ರಸ್ತೆ ನಿರ್ಮಾಣದಲ್ಲಿ. ನಾವು ಭೂಸ್ವಾಧೀನ ಟೆಕ್ನಾಲಜಿ ಇಂಪ್ರೂವ್ ಕ್ವಶನಿಂಗ್ ಸರ್. ಈಗಷ್ಟೇ ಪಿಯೂಷ್ ಗೋಯಲ್ ಹೇಳಿದ್ರು, ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಹೆದ್ದಾರಿ ನಿರ್ಮಾಣ ಮಾಡ್ತಾ ಇರೋ ದೇಶ ಭಾರತ ಆಗಿದೆ ಈಗ ಅಂತ. ಡು ಯು ಕ್ವಶನ್ ದಟ್? ಅಲ್ಲ, ಇದು ಮುಂಚೆಯಿಂದನೂ ಇದೆ. ಕ್ವಶನ್ ಅಲ್ಲ. ಅವರು ಬೆನ್ ತಟ್ಕೊಂತ ಇದ್ದಾರೆ. ಕಳೆದ 70 ವರ್ಷಗಳಲ್ಲಿ ಆಗಿರೋದನ್ನ ಇದು ಮುಂದುವರಿಸ್ತಾ ಇದ್ದಾರೆ ಹೊರತು ಅದರೊಳಗೆ ಏನು ಅವರ ಹೆಗ್ಗಳಿಕೆ ಇಲ್ಲ. 1947ರಿಂದ 2014 ದೇಶದ ಸಾಲ ಎಷ್ಟಿತ್ತು? 47 ಲಕ್ಷ ಕೋಟಿ ರೂಪಾಯಿ ಇತ್ತು. ಕಳೆದ 4 ವರ್ಷದಲ್ಲಿ 21 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಕೇಂದ್ರ ಸರ್ಕಾರ. 21 ಲಕ್ಷ ಕೋಟಿ ರೂಪಾಯಿ. ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಿ, 2 ಪ್ರಶ್ನೆಗಳಿಗೆ ಗೋ ಮಧುಸೂದನ್ ಅವರಿಂದ ಉತ್ತರ ಪಡ್ಕೊಳ್ಬೇಕು ನಾನು. ದೇಶದ ಸಾಲ ಅತ್ಯಂತ ಹೆಚ್ಚಾಗಿದೆ ಅನ್ನುವಂಥದ್ದು ಒಂದಾದ್ರೆ, 45 ವರ್ಷಗಳಾಗಿ ಕಂಪೇರ್ ಮಾಡಿದ್ರೆ ಈ ಸಲ ಅತಿ ಹೆಚ್ಚು ನಿರುದ್ಯೋಗ ಭಾರತದಲ್ಲಿದೆ. ಈ 2 ಸ್ಟಾಟಿಸ್ಟಿಕ್ಗಳು ಬರ್ತಾ ಇದೆ. 2 ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ತೀನಿ. ವಿಜಯರಾಜೇಶ್ ಅವರೇ, ಒಂದು ನಟ್ಶೆಲ್ ಅಲ್ಲಿ ಈ ಸಲದ ಬಜೆಟ್ ಹೇಳೋದಾದ್ರೆ, ನಾವು ಒಂದು ಇದು ತೆರಿಗೆ ವ್ಯಾಪ್ತಿಯಲ್ಲಿ ನಾವು ಚರ್ಚೆ ಮಾಡೋದಾದ್ರೆ, ಬಹಳ ನಿರೀಕ್ಷಿತ ಏನು ಬಜೆಟ್ ಇದೆ ಅದು ನಮಗೆ ತೃಪ್ತಿ ಕೊಡುವಂತ ಬಜೆಟ್ ಅನ್ನು ಅವರು ಮಂಡಿಸಿದ್ದಾರೆ. ಯಾಕೆ ಅಂತಂದ್ರೆ, ಯಾವುದೇ ಆಗಲಿ ನಾವು ಫ್ರೀ ಬೀಸ್ ಅಥವಾ ಈ ಥರ ಎಕ್ಸಂಪ್ಷನ್ನ ತೆರಿಗೆ ವಿನಾಯಿತಿಗಳನ್ನ ರಿಯಾಯಿತಿಗಳನ್ನ ಘೋಷಿಸೋದಕ್ಕೆ ಮುಂಚೆ ಸಂಪನ್ಮೂಲ ಕ್ರೋಢೀಕರಣ ಬಹಳ ಅಗತ್ಯ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಅವ್ರು ಹೇಳಿರ್ಬೋದು, ಅದು 2015 ನಾವು 5 ಲಕ್ಷ ಮಾಡ್ತೀವಿ ಅಂತ ಹೇಳ್ಬೋದು. ಬಟ್ ಅದು ಮಾಡೋಕ್ಕಿಂತ ಮುಂಚೆ ಅವರು ತೆಗೆದುಕೊಂಡಂತ ಆರ್ಥಿಕ ಸುಧಾರಣೆಗಳಿರ್ಬೋದು, ಡಿಮಾನಿಟೈಸೇಷನ್ ಇರ್ಬೋದು, GST ತಂದಿರ್ಬೋದು, ಅದರಿಂದ ಅವರ ತೆರಿಗೆ ಏನು ಕಲೆಕ್ಷನ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡ್ಕೊಂಡು ನಂತರ ನಮಗೆ ಅದನ್ನ ಪಾಸ್ ಆನ್ ಮಾಡ್ತಾ ಇದ್ದಾರೆ. ತೆರಿಗೆ ಸಂಗ್ರಹ ಜಾಸ್ತಿ ಆಗಿರೋದು ಮಾತ್ರ ಅಲ್ಲ, ತೆರಿಗೆ ಕೊಡುವಂತವರ ಸಂಖ್ಯೆ ಜಾಸ್ತಿ ಆಗಿದೆ, ತೆರಿಗೆ ವ್ಯಾಪ್ತಿ ಕೂಡ ಜಾಸ್ತಿ ಆಗಿದೆ. ಇದು ಒಂದು ಸರಿಯಾದ ಕ್ರಮ. ಯಾಕೆ ಅಂತಂದ್ರೆ, ನಾನು ಕೇವಲ ಯಾರನ್ನೋ ಮೆಚ್ಚೋದಕ್ಕೋಸ್ಕರ, ಜನಪ್ರಿಯತೆಗೋಸ್ಕರ ನಾನು ಕೇವಲ ಫ್ರೀ ಬೀಸ್ನ ಉಚಿತವಾಗಿ ಕೊಡೋದು, ರಿಯಾಯಿತಿಗಳನ್ನು ಘೋಷಣೆ ಮಾಡೋದು ಬಹಳ ಸುಲಭ. ಆದರೆ ಇದನ್ನು ತರಬೇಕಂತಂದ್ರೆ, ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದಾಗ ನಮಗೆ ಸೋರ್ಸ್ ಬೇಕು. ಈಗ ಇದೇ ನಮಗೇನಪ್ಪ ಅಂತಂದ್ರೆ, ಬಹಳಷ್ಟು ಚರ್ಚಿತವಾದದ್ದೇನಪ್ಪ ಅಂದ್ರೆ ಸಾಲ ಮನ್ನಾ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತು, ಇದು ತುಂಬಾ ಸೆನ್ಸಿಟಿವ್ ಇಶ್ಯೂ. ಆದ್ರೆ ಸಾಲ ಮನ್ನಾ ಅನ್ನೋದು ಬಂದ ತಕ್ಷಣ ಏನಾಗುತ್ತೆ, ಇದು ಆರ್ಥಿಕತೆಗೆ ಬಹಳ ದೊಡ್ಡ ಒಂದು ಹೊರೆ ಆಗ್ತಾ ಹೋಗುತ್ತೆ. ಯಾರು ಕೊಡಬೇಕಿದು ಅಂದ್ರೆ, ಪ್ರಾಮಾಣಿಕವಾಗಿ ತೆರಿಗೆ ಕೊಡ್ತಾ ಇರೋರನ್ನ ನೀವು ಒಡೆದು ಬಡ್ದು ಜಾಸ್ತಿ ತೆಗೆದುಕೊಂಡು ಯಾರು ತೆರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ವೋ ನೀವು ಅವ್ರಿಗೆ ಇದನ್ನ ಉಚಿತವಾಗಿ ಬಹಳ ಪಾಪ್ಯುಲರ್ ಶಬ್ದ ಇದೆ, ಟ್ಯಾಕ್ಸ್ ಟೆರರಿಸಂ ಅಂತ. ಭಯೋತ್ಪಾದನೆ. ಹಾಗಾದ್ರೆ ಇದು ಸರಿನಾ ತಪ್ಪಾ? ನಾನು ಸರಿ ಅಂತ ತಪ್ಪೋದು ಅದು ಮತ್ತೆ ಸಪರೇಟ್ ಚರ್ಚೆ ಆಗುತ್ತೆ, ಅದು ದೊಡ್ಡ ವಿವಾದ ಆಗುತ್ತೆ. ಬಟ್ ನಾವು ತೆರಿಗೆ ಕೊಡುವಂಥವ್ರನ್ನ ದೃಷ್ಟಿ ಇಟ್ಕೊಂಡು ನಾವು ಹೇಳೋದಂತಾದ್ರೆ, ಅಂದ್ರೆ ಅವರು ಪ್ರಾಮಾಣಿಕ ತೆರಿಗೆದಾರರು ಎಷ್ಟು ದಿನ ಮಾತ್ರ ಅವ್ರು ಸಫರ್ ಆಗಿ ತೆರಿಗೆ ಕೊಡ್ತಾ ಇರಬೇಕು? ಅಂದ್ರೆ ಅವ್ರಿಗೆ ನೀವೇನು ಸವಲತ್ತುಗಳನ್ನು ಕೊಡೋದಿಲ್ವಾ? ಅಂದ್ರೆ ಈ ಸಲ ಏನಾಗಿದೆ, ಆ ರೀತಿ ಒಂದು ಕ್ರಮನ ತೆಗೆದುಕೊಂಡಿದ್ದಾರೆ. ಈಗ ಪ್ರತಿ ಸಲ ನಾವು ಕೇಳಿದಾಗ್ಲೇ ಏನಾಗುತ್ತೆ, ಕೊಡ್ಲಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಕೊಟ್ರೆ ನೀವು ಎಲೆಕ್ಷನ್ ಇದೆ ಕೊಟ್ರಿ ಅಂತ ಹೇಳ್ತಾರೆ. ಬಟ್ ಹೇಳ್ತಾ ಇದೀವಿ, ಒಬ್ಬ ತೆರಿಗೆದಾರನಾಗೆ ನೀವು ಎಲೆಕ್ಷನ್ ಟೈಮಲ್ಲಿ ಕೊಟ್ರೋ, ಎಲೆಕ್ಷನ್ ಇಲ್ಲದೆ ಇರುವಾಗ ಕೊಟ್ರೋ, ನಮಗಂತೂ ನೀವು ಏನ್ ಬೆನಿಫಿಟ್ ಕೊಟ್ಟಿದ್ದೀರಾ ಅಷ್ಟೇ ನಮಗೆ ಇದಾಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಏನಾಗ್ತಾ ಇದೆಪ್ಪ ಅಂತಂದ್ರೆ, ಈ ತುಂಬಾ ಕೆಳವರ್ಗದ ಮತ್ತು ಸಂಬಳದಾರರಿಗೆ ಮತ್ತು ಅತಿ ಕಡಿಮೆ ಆದಾಯ ಅಂದ್ರೆ ನಿವೃತ್ತಿ ಹೊಂದ್ಬಿಟ್ಟು ಪಿಂಚಣಿದಾರರು ಇರ್ತಾರೆ, ಅವರು ನಿವೃತ್ತಿ ಹೊಂದಿದಾಗ ಅವ್ರಿಗೆ ಬರುವಂತ ಲಂಸಮ್ ಹಣನ ಇಟ್ಬಿಟ್ಟು ಏನು ಬಡ್ಡಿ ಆದಾಯ ತಗೊಳ್ತಾ ಇದ್ರು, ಅದಕ್ಕೆ TDS ಮಾಡ್ತಾ ಇದ್ರು. 10,000 ಮೇಲ್ಪಟ್ಟಿದ್ರೆ TDS ಆಗ್ತಾ ಇತ್ತು. 10,000ಕ್ಕಿಂತ ಹೆಚ್ಚು ಬಡ್ಡಿ ತಗೊಂಡ್ರೆ TDS ಕಟ್ಟಬೇಕಾಗಿತ್ತು. ಈಗ 40,000 ತನಕ ತಗೊಂಡ್ರೆ TDS ಕಟ್ಟಬೇಕಾಗಿಲ್ಲ. ಹೌದು, ಅವರು ಅದು ಅನ್ನೆಸೆಸರಿ ಆಗಿ ಮತ್ತೆ ಅವರು ಆಡಿಟರ್ ಹತ್ರ ಹೋಗ್ಬೇಕಾಗಿತ್ತು, ರಿಟರ್ನ್ ಫೈಲ್ ಮಾಡಬೇಕಾಗಿತ್ತು, ರೀಫಂಡ್ ಕ್ಲೇಮ್ ಮಾಡಬೇಕಾಗಿತ್ತು. ಈ ರೀತಿ ಒಂದು ಸುಳಿಯಿಂದ ಅವರು ಹೊರಗಡೆ ಬಂದಿದ್ದಾರೆ. ಮತ್ತು ಬಾಡಿಗೆಗೆ ಯಾರಾದರೂ ಮನೆ ಬಾಡಿಗೆ ಕೊಟ್ಟಿದ್ರೆ ಆಫೀಸ್ಗೆ ಅಥವಾ ಕಮರ್ಷಿಯಲ್ ಇದಕ್ಕೆ 15,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ TDS ಆಗಬೇಕಾಗಿತ್ತು. ಅವ್ರಿಗೂ ಕೂಡ ಆದಾಯ, ಅವ್ರಿಗೂ ಕೂಡ 2,40,000 ರೂಪಾಯಿಗೆ ಹೋಗಿದೆ. ನೋಡಿ, ನೀವು ಪ್ರತಿಯೊಂದನ್ನು 2 ರೀತಿ ನೋಡ್ಬೋದು. ನಾನು ಹೇಳ್ತಾ ಇದ್ದೀನಿ, ಒಂದು ಗ್ಲಾಸಲ್ಲಿ ಅರ್ಧ ನೀರಿದ್ರೆ ಕೆಲವರು ಅರ್ಧ ನೀರಿದೆ ಅಂತ ಮಾತಾಡ್ಬೋದು, ಇನ್ನಾರು ಜನ ಅರ್ಧ ಖಾಲಿ ಇದೆ ಅಂತ ಆದ್ರೂ ಮಾತಾಡ್ಬೋದು. ಸೊ ಎಲ್ಲೋ ಒಂದು ಕಡೆ ಒಂದು ಹೆಜ್ಜೆ ಮುಂದಾಗಿದೆ. ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಬೆನಿಫಿಟ್ ಸಿಕ್ತು ಅನ್ನೋದಕ್ಕಿಂತ
ತೆರಿಗೆ ಇಲಾಖೆಯಲ್ಲಿ ಆಗ್ತಿರುವಂಥ ಸುಧಾರಣೆಗಳು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಈ ಪ್ರಾಮಾಣಿಕ ಯಾರು ತೆರಿಗೆ ಕಟ್ತಾ ಇದ್ರು ಅವ್ರಿಗಿದ್ದಂಥ ಬಹಳ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಇಂಟರಾಕ್ಷನ್ ವಿತ್ ದ ಡಿಪಾರ್ಟ್ಮೆಂಟ್ಗೆ ಹೋದಾಗ ಆಗುವಂಥ ಕೆಲವು ಸಮಸ್ಯೆಗಳು. ಹಾಗಾಗಿ ಅದು ಬಹಳ ಮುಖ್ಯವಾಗಿ ಈಗೇನಾಗಿದ್ದಾರೆ, ಇಂಟರ್ಫೇಸ್ ಇಲ್ಲ ಅಂತಂದ್ರೆ ನೀವು ಡಿಪಾರ್ಟ್ಮೆಂಟ್ಗೆ ಬರಲೇಬೇಡಿ ಅಂತ ಹೇಳ್ತಾ ಇದ್ರೆ, ಅದಕ್ಕಿಂತ ಮುಖ್ಯವಾಗಿ ಸಪರೇಟ್ ಎಂಟಿಟಿ ಇಸ್ ಗೋಯಿಂಗ್ ಟು ಹ್ಯಾಂಡಲ್, ಅಂದ್ರೆ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡಲ್ಲ ನನ್ನ ಅಸೆಸ್ಮೆಂಟ್ಸ್ನ, ನಾನು ಅವ್ರ ಹತ್ರ ಮಾತಾಡಲ್ಲ, ಥರ್ಡ್ ಪಾರ್ಟಿ ನಂದನ್ನು ನೋಡಿ ನಾನು ಕೊಡುವಂತಹ ದಾಖಲೆಗಳ ಮೂಲಕ ನನ್ನ ಅಸೆಸ್ಮೆಂಟ್ಸ್ ಅನ್ನ ಕಂಪ್ಲೀಟ್. ಪಿಯೂಷ್ ಗೋಯಲ್ ಅದಕ್ಕೊಂದು ಶಬ್ದವನ್ನು ಬಳಸಿದ್ರೆ, ಅನಾನಿಮಿಟಿ. ಟ್ಯಾಕ್ಸ್ ಅಸೆಸ್ ಮಾಡ್ತಾ ಇರುವಂಥವ್ರು ನಾನು ಯಾರ ಟ್ಯಾಕ್ಸ್ ಅನ್ನು ಅಸೆಸ್ ಮಾಡ್ತಾ ಇದ್ದೀನಿ ಅಂತ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಅನಾನಿಮಿಟಿ. ನಾನೊಂದು ರಿಟರ್ನ್ ಫೈಲ್ ಮಾಡಿದ್ರೆ ನನ್ನ ಹೆಸರು, ಪ್ಯಾನ್ ನಂಬರು ಎಲ್ಲವೂ ಕೂಡ ಹೈಡ್ ಆಗುತ್ತೆ. ನಾನು ಯಾರ ಟ್ಯಾಕ್ಸ್ ಅನ್ನ ಅಸೆಸ್ ಮಾಡ್ತಾ ಇದ್ದೀನಿ ಅನ್ನೋದು ಆಫೀಸರ್ಗೆ ಗೊತ್ತೇ ಆಗೋದಿಲ್ಲ. ಆಗ ಅಲ್ಲಿ ಭ್ರಷ್ಟಾಚಾರದ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಮುಖಾಮುಖಿ ನೇರವಾಗಿ ಮುಖಾಮುಖಿ ಆಗೋದಿಲ್ಲ. ಎವ್ರಿಥಿಂಗ್ ವಿಲ್ ಬಿ ಆನ್ಲೈನ್. ಪ್ರತಿಯೊಂದು ಕೂಡ ಆನ್ಲೈನ್ ಆಗಿರುತ್ತೆ. ಆದ್ರಿಂದಾಗಿ ಲಂಚ ಕೊಟ್ಟು ತೆರಿಗೆ ಕದಿಯುವ ಸಾಧ್ಯತೆಗಳು ಸ್ಕ್ರೂಟಿನಿ ಕೂಡ ನಾವು ನೇರವಾಗಿ ಹೋಗಿ ಕೂತ್ಕೊಂಡು ಒಬ್ಬ ಆಫೀಸರ್ ಹತ್ರ ಮಾತಾಡ್ಕೊಂಡು ಇಷ್ಟು ಟ್ಯಾಕ್ಸ್ ಕಡಿಮೆ ಮಾಡಿ ಅದರ ಪೈಕಿ ಇಷ್ಟು ಪರ್ಸೆಂಟೇಜ್ ಇಟ್ಕೊಳ್ಳಿ, ನೋ ಪಾಸಿಬಿಲಿಟಿ. ಕಳೆದ ವರ್ಷನೇ ಕೂಡ ಉದಾಹರಣೆಗೆ 100 ರಿಟರ್ನ್ಗಳನ್ನ ಇದು ಸ್ಕ್ರೂಟಿನಿಗೆ ತಗೊಳ್ತಾ ಇದ್ರೆ ಅದ್ರ 30 ರಿಟರ್ನ್ಗೆ ತಗೊಂಡಿದ್ದಾರೆ. ಅಂದ್ರೆ ಅವರು ವಿಶ್ವಾಸ ಇದೆ, ಜನ ಈಗ ಅದನ್ನ ಟ್ಯಾಕ್ಸ್ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅಲ್ಲ ವಿಜಯ ರಾಜೇಶ್ ಅವರ, ಇನ್ನೊಂದು ಪ್ರಶ್ನೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಈಗ ನೋಟ್ ಬ್ಯಾನ್ ವಿಚಾರವನ್ನ ಕಾಂಗ್ರೆಸ್ ಮಾತಾಡ್ತಾರೆ, ಪ್ರತಿಪಕ್ಷಗಳು ಎಲ್ಲರೂ ಮಾತನಾಡ್ತಾರೆ. ಅಲ್ಲಿ ಬರೋ ಒಂದು ಕಾಮನ್ ಕ್ವಶನ್ ಇಷ್ಟೇನೆ, ನೀವು ನೋಟ್ ಬ್ಯಾನ್ ಏನಕ್ಕೆ ಮಾಡಿದ್ರಿ? ನೀವು ನೋಟ್ ಬ್ಯಾನ್ ಕಪ್ಪು ಹಣ ಪತ್ತೆ ಹಚ್ತೀವಿ ಅಂತ ಹೇಳಿ, ಅದರಲ್ಲಿ ಎಷ್ಟು ಹಣ ವಾಪಸ್ ಬರಬೇಕಾಗಿತ್ತೋ 99% ವಾಪಸ್ ಬಂದ್ಬಿಡ್ತು. ಇದು ಬಂದ್ಮೇಲೆ ನೀವೇನ್ ಹೇಳ್ತಾ ಇದ್ರಿ, ನಾವು ಟ್ಯಾಕ್ಸ್ ಬೇಸ್ ಅನ್ನ ಜಾಸ್ತಿ ಮಾಡಿದೀವಿ, ತೆರಿಗೆ ಕೊಡೋರ ಪ್ರಮಾಣ ಜಾಸ್ತಿ ಆಗಿದೆ ಹೇಳ್ತಾ ಇದ್ರಲ್ಲ. ನೀವು ಕಪ್ಪು ಹಣ ಕಂಡು ಹಿಡಿತೀವಿ ಅಂತ ಹೇಳಿದವರು ತೆರಿಗೆ ಬೇಸ್ ಜಾಸ್ತಿ ಮಾಡದೆ ಉದ್ದೇಶ ಆಗಿದ್ದಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದು ಕೆಲಸ ಮಾಡಬೇಕು, ಅವ್ರ ಕೆಲಸ ಅದು. ನೋಟ್ ಬ್ಯಾನ್ ಮಾಡಿ ಎಲ್ರಿಗೂ ನೀವು ಪನಿಷ್ಮೆಂಟ್ ಕೊಟ್ಬಿಟ್ಟು ಮಾಡ್ತೀರಾ ಅಂತ ಒಂದು ಕ್ವಶನ್ ಇದೆ. ವಿಜಯ ಒಂದು ನಿಮಿಷ ಬಸವರಾಜ್ ಅವರೇ, ನೋಡಿ, ನೋಟ್ ಬ್ಯಾನ್ಗೆ ಈಗ 2 ವರ್ಷ ಆಗೋಗ್ತಾ ಬರ್ತಾ ಇದೆ. ಬಹಳ ಚರ್ಚೆ ಮಾಡ್ಬಿಟ್ಟಿದೀವಿ, ಅದು ಸರಿ ತಪ್ಪು ಅದೇನಾಯ್ತು ಅಂತ ಅಂದ್ಬಿಟ್ಟು. ಮುಖ್ಯವಾಗಿ ನೋಟ್ ಬ್ಯಾನ್ ಮಾಡಿರೋದಕ್ಕೆ ಏನಪ್ಪಾ ಅಂತಂದ್ರೆ, ಈಗ ನಮಗೆ ಮುಂಚೆ ಸ್ವಾತಂತ್ರ್ಯ ಬಂದ ನಂತರದಿಂದ ಎಷ್ಟು ಹಣ ಪ್ರಿಂಟ್ ಆಗಿದೆ, ಎಷ್ಟು ಚಲಾವಣೆಯಲ್ಲಿದೆ, ಎಷ್ಟು ವಿದೇಶದಲ್ಲಿದೆ ಅಂತ ಒಂದು ಲೆಕ್ಕಾಚಾರ ಇದ್ದಿಲ್ಲ. ಬಹಳ ಒಂದು ಕ್ಲಿಷ್ಟ ಮತ್ತು ದಿಟ್ಟ ನಿರ್ಧಾರ ಅದು. ಯಾಕೆ ಅಂತಂದ್ರೆ ಬಹಳ ಜನ ಹೇಳ್ತಾರೆ ಅದು ಫ್ಲಾಪ್ ಆಯ್ತು ಅಂತ ಹೇಳ್ತಾರೆ. ನಾನು ಅದನ್ನ ಖಂಡಿತ ಒಪ್ಪೋದೇ ಇಲ್ಲ. ತೊಂದರೆ ಆಯ್ತು ಒಪ್ತೀನಿ, ಆದ್ರೆ ಫ್ಲಾಪ್ ಆಯ್ತು ಅನ್ನೋದನ್ನ ಒಪ್ಪೋದಿಲ್ಲ. ಯಾಕೆಂತಂದ್ರೆ ನಮ್ಮ ನಂತರ ವೆನಿಜುಲಾ ದೇಶ ಏನು ಡಿಮಾನಿಟೈಸೇಷನ್ ಮಾಡ್ತು, ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಇದೆ ಎಲ್ಲರಿಗೂ ಅದು ಇದೆ. ಈಗ 15,000 ರೂಪಾಯಿ ಅಂತ 1 ಲೀಟರ್ ಹಾಲ್ಗೆ, ಅಲ್ಲಿ ಬ್ಯಾಗ್ಗಳಲ್ಲಿ ತುಂಬಿಕೊಂಡು ಹೋಗ್ಬೇಕು. ಅಂದ್ರೆ ಜನಗಳಲ್ಲಿ ದಂಗೆ ಹೇಳ್ಬೇಕಾಗಿತ್ತು, ಇಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬೇಕಾಗಿತ್ತು. ಆ ತರದ್ದು ಯಾವುದೇ ಒಂದು ಘಟನೆಗಳು ನಮಗೆ ನಡೆದಿಲ್ಲ. ಹಾಗಾಗಿ ಡಿಮಾನಿಟೈಸೇಷನ್ ವಿಫಲ ಅನ್ನೋದನ್ನ ನಾನು ಒಪ್ಪೋದಕ್ಕೆ ಪಾಯಿಂಟ್ ಕೇಳ್ತೀನಿ. ಟ್ಯಾಕ್ಸ್ ಬೇಸ್ ನೀವು ಜಾಸ್ತಿ ಮಾಡಬೇಕಾದ್ರೆ ನೋಟ್ ಬ್ಯಾನ್ ನಿಮ್ಗೆ ಇದ್ದ ದೊಡ್ಡ ಅಸ್ತ್ರನ ವೆಪನ್ನ. ಟ್ಯಾಕ್ಸ್ ಬೇಸ್ ನೀವು ಜಾಸ್ತಿ ಮಾಡಬೇಕು. ಈಗ 1 ಕೋಟಿ ಜನ ಹೊಸದಾಗಿ ತೆರಿಗೆ ಕಟ್ತಾ ಇದಾರಪ್ಪ, ಇದನ್ನ ಹೇಳಕ್ಕೆ ನೋಟ್ ಬ್ಯಾನ್ ಮಾಡಿದ್ರ ನೀವು? ಈಗ ನೋಡಿ, ನನ್ನ ಹತ್ರ ಈಗ ಆಗುವಂತ ನಮ್ಮ ದೇಶದಲ್ಲಿ ಏನಾಗ್ತಾ ಇತ್ತಪ್ಪ ಅಂತಂದ್ರೆ, ಬಹಳ ದೊಡ್ಡ ವ್ಯವಹಾರಗಳು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗನ್ನಿಸ್ತು ಸರ್? ಐತಿಹಾಸಿಕ ಒಂದು ಬಜೆಟ್ ದೇಶದ ಜನರಲ್ಲಿ, ವಿಶೇಷವಾಗಿ ಕರ್ನಾಟಕ ಜನರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಒಂದು ವಿಜಯೋತ್ಸವವನ್ನು ಆಚರಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಬಜೆಟ್ ಮಂಡನೆ ಮಾಡಿದ ಪಿಯೂಷ್ ಗೋಯಲ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ. ಕಾರಣ, ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ನೇರ ನಗದು ಬ್ಯಾಂಕ್ ಅಕೌಂಟ್ ಜಮಾ ಮಾಡ್ತಾರೆ. ಇದು ಡಿಸೆಂಬರ್ ಇಂದಲೇ ಪ್ರಾರಂಭ ಆಗುತ್ತೆ. 12 ಕೋಟಿ ರೈತ ಕುಟುಂಬಗಳಿಗೆ ಈ ಸವಲತ್ತುಗಳು ಸಿಗ್ತಾ ಇದೆ. ಎರಡನೇದು ಬಹಳ ಮುಖ್ಯವಾಗಿ 6.5 ಲಕ್ಷದವರೆಗೆ PF ಸೇರಿ ನಿಗದಿತ ಹೂಡಿಕೆ ಇದ್ದರೆ 6.5 ಲಕ್ಷದವರೆಗೆ ಆದಾಯ ತೆರಿಗೆ ಕಟ್ಟಬೇಕಾಗಿಲ್ಲ. 2.5 ಲಕ್ಷ ಆದಾಯವನ್ನ 5 ಲಕ್ಷದವರೆಗೆ ಮಾಡಿ ಒಂದು ಐತಿಹಾಸಿಕ ಒಂದು ತೀರ್ಮಾನವನ್ನ ಮಾಡುವಂತಹದ್ದು ಅತ್ಯಂತ ಸ್ವಾಗತಾರ್ಹ ಸಂಗತಿ. ಅದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ 50% ಹೆಚ್ಚು ಅವರಿಗೆ ಸಂಬಳವನ್ನು ಕೊಡುವಂತ ತೀರ್ಮಾನವನ್ನ ಮಾಡಿದ್ದಾರೆ. ಸಣ್ಣ ಕೈಗಾರಿಕೆ, ಸಣ್ಣ ಉದ್ಯಮಗಳಿಗೆ 2% ಬಡ್ಡಿ ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ. ಹೀಗೆ ಅನೇಕ ಐತಿಹಾಸಿಕ ತೀರ್ಮಾನವನ್ನ ತಗೊಂಡಿದ್ದಾರೆ. ವಿಶೇಷವಾಗಿ ಕಾರ್ಮಿಕರಿಗೆ ವೇತನ 15,000 ರಿಂದ 21,000 ಹೆಚ್ಚಳ ಮಾಡುವಂತಹದ್ದು,
ಕಾರ್ಮಿಕರ ಗ್ರಾಚ್ಯುಟಿಯನ್ನ 10 ಲಕ್ಷ ಇದ್ದ ಕಾರ್ಮಿಕರ ಗ್ರಾಚ್ಯುಟಿಯನ್ನ 20 ಲಕ್ಷಕ್ಕೆ ಹೆಚ್ಚಳ ಮಾಡುವಂತಹದ್ದು, ಮತ್ತೆ ಪರಿಹಾರಕ್ಕಾಗಿ 6 ಲಕ್ಷ ಪರಿಹಾರ ನೀಡ್ತಾ ಇರುವಂತಹದ್ದು ಒಂದು ಐತಿಹಾಸಿಕ. ಮತ್ತೆ ಪ್ರತಿ ಕಾರ್ಮಿಕರಿಗೆ ಪೆನ್ಷನ್ 3,000 ರೂಪಾಯಿ ಕೊಡುವಂತಹದ್ದು ಸಹ ನಾವ್ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಕಾರ್ಮಿಕರಿಗೆ 3,000 ರೂಪಾಯಿ ಪೆನ್ಷನ್ ಕೊಡುವಂತ ಐತಿಹಾಸಿಕ ತೀರ್ಮಾನವನ್ನು ಸಹ ತಗೊಂಡಿದ್ದಾರೆ. ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ 3,000 ರೂಪಾಯಿ ಪಿಂಚಣಿ ವ್ಯವಸ್ಥೆ, 1 ರ್ಯಾಂಕ್ 1 ಪೆನ್ಷನ್ 35,000 ಕೋಟಿ, ರಕ್ಷಣಾ ಬಡ್ಜೆಟ್ 3 ಲಕ್ಷ ಕೋಟಿಗೆ ಏರಿಕೆ, ಬಡವರಿಗೆ LPG ಗ್ಯಾಸ್ ಇದು 6 ಲಕ್ಷ ಇದ್ದುದು 6 ಕೋಟಿ ಇದ್ದುದು 8 ಕೋಟಿ ಹೆಚ್ಚಳ ಮಾಡುವಂತಹದ್ದು. ಹೀಗೆ ಅನೇಕ ಐತಿಹಾಸಿಕ ತೀರ್ಮಾನವನ್ನು ತಗೊಂಡಿದ್ದಾರೆ. ಎಲ್ಲ ಆರ್ಥಿಕ ತಜ್ಞರು ಸಹ ಇದನ್ನ ಸ್ವಾಗತ ಮಾಡ್ತಿದ್ದಾರೆ. ಇದೊಂದು ಐತಿಹಾಸಿಕವಾದಂತ ಬಡ್ಜೆಟ್ ಅನ್ನೋದನ್ನ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಡಿಯೂರಪ್ಪನವರೇ, ಎಲೆಕ್ಷನ್ ಬಜೆಟ್ ಅಂತ ಕರೀತಾ ಇದ್ದಾರೆ, ಚುನಾವಣೆಗಳಿರೋದಕ್ಕೆ ಜನಪ್ರಿಯ ಘೋಷಣೆಗಳನ್ನು ಮಾಡಿದ್ದಾರೆ ಅಂತ. ಸ್ವಾಮಿ, ನಾವೇನು ಸನ್ಯಾಸಿಗಳಲ್ಲ. ಎಲೆಕ್ಷನ್ ಮಾಡಲೇಬೇಕು. ಪ್ರಧಾನಮಂತ್ರಿ ಮತ್ತೊಮ್ಮೆ 280-290 ಸೀಟ್ ಗೆದ್ದು ಈ ದೇಶದ ಪ್ರಧಾನಿ ಆಗಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಆದ್ರೆ ಬಹಳ ಮುಖ್ಯ, 4 ವರ್ಷ ಬಹಳ ಬಿಗಿಯಾದಂತ ಆರ್ಥಿಕ ವ್ಯವಸ್ಥೆಯನ್ನ ಬಿಗಿಗೊಳಿಸಿ ಒಳ್ಳೆಯ ರೀತಿ ಆಡಳಿತ ನಡೆಸಿದ ಪರಿಣಾಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸವಲತ್ತು ಕೊಡಕ್ಕೆ ಸಾಧ್ಯ ಆಗಿದೆ. ಇದು ಸಣ್ಣ ವಿಷಯ ಅಲ್ಲ. ನಾಳೆ ಅಧಿಕಾರಕ್ಕೆ ಬರ್ತೇವೆ ಅಂತ ಗೊತ್ತಿದ್ದು ಸಹ ಈ ರೀತಿಯ ಬಜೆಟ್ ಮಂಡನೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಹೆಚ್ಚು ಸಾಲವನ್ನು ಮಾಡದೇನೆ ಇಂಥ ಐತಿಹಾಸಿಕ ಬಜೆಟ್ ಮಂಡನೆ ಮಾಡಿ ಎಲ್ಲ ವರ್ಗದ ಜನರಿಗೆ ಸವಲತ್ತು ಕೊಡಿಸಿದ್ದೇವೆ ಅಂತ ಹೇಳಿದ್ರೆ, ಯಾರು ನಾವು ಅಧಿಕಾರಕ್ಕೆ ಬರೋದನ್ನ ತಡಿಬೇಕು ಅಂತಿದ್ದಾರೆ, ಟೀಕೆ ಟಿಪ್ಪಣಿಯನ್ನ ಮಾಡ್ತಾರೆ, ಅಂತವ್ರನ್ನ ಬಗ್ಗೆ ಟೀಕೆ ಮಾಡಬಹುದು. ಅವ್ರ ಬಗ್ಗೆ ನಾವು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಇವತ್ತು ಎಲ್ಲ ಆರ್ಥಿಕ ತಜ್ಞರು ಸ್ವಾಗತ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನ ಕುಣಿಸ್ತಾ ಇದ್ದಾರೆ. ಇಂಥ ಐತಿಹಾಸಿಕ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಡಿಯೂರಪ್ಪನವರು 8ನೇ ತಾರೀಕು ಮೈತ್ರಿ ಸರ್ಕಾರದ ಬಜೆಟ್, ಕುಮಾರಸ್ವಾಮಿ ಅವರು ಇಂತಿಂತ ಯೋಜನೆಗಳನ್ನ ಘೋಷಣೆ ಮಾಡಿದ್ರೆ ಅವರು ಇದೇ ರೀತಿಯಾಗಿ ಜನಪ್ರಿಯ ಘೋಷಣೆಗಳನ್ನ ಮಾಡ್ತಾರೆ. ನಾನು ಹೇಳ್ತೀನಿ ಕೇಳಿ, ಕುಮಾರಸ್ವಾಮಿ ಅವರು ಏನ್ ಮಾಡ್ತಾರೆ ಏನಿಲ್ಲ ಅನ್ನೋದು ಆಮೇಲೆ ನಾವು ಚರ್ಚೆ ಮಾಡೋಣ. ಕುಮಾರಸ್ವಾಮಿ ಅವರು ಸರ್ಕಾರದಲ್ಲಿ ಏನು ಗೊಂದಲ ಆಗಿ ಬಡದಾಡಿಸಿ ಕಾಂಗ್ರೆಸ್ ಜೆಡಿಎಸ್ ಕಚ್ಚಾಡಿಸಿ ಅದ್ರ ಬಗ್ಗೆ ಮೊದಲು ಚರ್ಚೆ ಮಾಡೋಣ. ಬಡ್ಜೆಟ್ ಅಲ್ಲಿ ಏನಿರುತ್ತೆ ಏನಿಲ್ಲ ಅನ್ನುವಂಥದ್ದು ಅದಾದ್ಮೇಲೆ. ಇವತ್ತು ಆರ್ಥಿಕ ಸ್ಥಿತಿ ಏನಿದೆ, ಇವತ್ತು ಒಬ್ಬೊಬ್ಬನ ಮೇಲೆ 50,000 ರೂಪಾಯಿ ಸಾಲ ಇದೆ ಕರ್ನಾಟಕ ರಾಜ್ಯದಲ್ಲಿ. ಇವರು ಮಾಡುವಂತ ಅಭಿವೃದ್ಧಿ ಕಾರ್ಯದ ಪರಿಣಾಮ ಸಾಲ ಮನ್ನಾ ಅಂತೇಳಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಿಂತೋಗಿರೋ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸಾಧನೆ ಏನು ಅಂತೇಳಿ ಸದನದಲ್ಲಿ ನಾವು ಚರ್ಚೆ ಮಾಡೋರಿದ್ದೇವೆ. ಧನ್ಯವಾದ ಯಡಿಯೂರಪ್ಪನವರೇ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು, ನಮಸ್ಕಾರ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಜನ ಸಂಭ್ರಮಿಸಬೇಕಾದಂತಹ ಬಜೆಟ್ ಇದು, ಜನ ಕುಣಿದು ಕುಪ್ಪಳಿಸಬೇಕಾದಂತಹ ಬಜೆಟ್ ಅಂತ ಹೇಳ್ತಾ ಇದ್ರು. ನರೇಂದ್ರ ಮೋದಿ ಮತ್ತೊಂದು ಸಲ ಅಧಿಕಾರಕ್ಕೆ ಬರೋದು ಖಚಿತವಾಗಿದ್ದರೂ ಕೂಡ ಇಷ್ಟೊಂದು ಜನಪ್ರಿಯ ಬಜೆಟ್ ಮಂಡಿಸಿದ್ದಾರೆ ಅಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಗಟ್ಟಿಯಾಗಿದೆ ಅನ್ನುವ ಅರ್ಥ. ಇದೇ ಅರ್ಥದ ಮಾತನ್ನು ಗೋಮಧುಸೂದನ್ ಅವರು ಕೂಡ ಹೇಳ್ತಾ ಇದ್ರು. ಸರ್, ಈ ಟ್ಯಾಕ್ಸ್ ಬೇಸ್ ಇನ್ಕ್ರೀಸ್ ಮಾಡಿದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಅಲ್ಲ, ಒಂದು ರಮಾಕಾಂತ್ ಅವರು ಕೇಳಿದಂತ ಪ್ರಶ್ನೆ ಬಹಳ ವರ್ಷಗಳಿಂದ, ಅಂದ್ರೆ GST ಆದಾಗಿಂದ ಕೇಳ್ಕೊಂಡ್ ಬಂದಿರುವಂತ ಪ್ರಶ್ನೆ. ಆಲ್ಮೋಸ್ಟ್ 99% ಕರೆನ್ಸಿ ವಾಪಸ್ ಬಂದ್ಬಿಟ್ಟಿರೋದ್ರಿಂದ ಕಪ್ಪು ಹಣ ಎಲ್ಲಿದೆ ಅಂತ ಹೇಳಿ ಇದು ಬಹಳ ಹಳೆ ಪ್ರಶ್ನೆಗಳು. ನಾನು ಅನೇಕ ಸರಿ ಉತ್ತರ ಕೊಡ್ಲಿಲ್ಲ ಅಂತ. ಅಲ್ಲ, ಒಂದ್ ನಿಮಿಷ ಲೆಕ್ಕ ಕೊಡ್ಲಿಲ್ಲ. ಒಂದ್ ನಿಮಿಷ ಸರ್. ಇದರಲ್ಲಿ ಏನಾಗಿದೆ ಅಂತಂದ್ರೆ ಲೆಕ್ಕ ಕೊಡ್ಲಿಕ್ಕೆ ಯಾರಿಗೂ ಆಗದೆ ಇರುವಂತ ಸ್ಥಿತಿ ಇರುವಂತದ್ದು ಇದು. ಇವರು ವೈಫಲ್ಯ ಒಪ್ಕೋತಾ ಇದ್ದಾರೆ. ಸ್ವಾಮಿ, ಸ್ವಲ್ಪ ಕೇಳಿಸ್ಕೊಳ್ಳೋ ತನಕ ಇರಬೇಕು ತಾಳ್ಮೆಯಿಂದ. ಸಮಸ್ಯೆ ಬಂದಿದ್ದೇನಂತ ಅಂತಂದ್ರೆ, ಜನ್ಧನ್ ಅಕೌಂಟ್ಗೆ, ಅವ್ರ ಅಕೌಂಟ್ಗೆ, ಇವ್ರ ಅಕೌಂಟ್ಗೆ ಎಲ್ಲ ತಮ್ಮ ಹತ್ರ ಇದ್ದಂತ ನೋಟ್ಗಳನ್ನ ತಗೊಂಡೋಗಿ ಕೊಟ್ರು. ಅದೆಲ್ಲವೂ ಸಹ ಇವತ್ತು ಸೀಸ್ ಆಗಿರುವಂತದ್ದು. ಅವರೆಲ್ರಿಗೂ ಈಗ ಲೆಕ್ಕ ಕೊಡಬೇಕಾದಂತ ಸ್ಥಿತಿ ಬಂದಿರುವಂತದ್ದು. ಆದ್ರಿಂದ ಯಾರ ಕೈನಲ್ಲೂ ಲೆಕ್ಕ ಕೊಡಕ್ ಆಗದೆ ಇರುವಂತ ಸ್ಥಿತಿ ಇಷ್ಟ ಆದ್ರೂ ಸಹ ಈಗ ಒಂದು ಸಂಗತಿಯನ್ನ ಅವ್ರು ಹೇಳಿದ್ರು. ಎಷ್ಟಂತ ಹೇಳಿದ್ರು? 1.3 ಲಕ್ಷ ಕೋಟಿ ರೂಪಾಯಿಗಳು ಅದು, ಮತ್ತೆ 50,000 ಕೋಟಿ ರೂಪಾಯಿಗಳಷ್ಟು ನಾವು ಜುಲ್ಮಾನೆಯನ್ನು ಸಂಗ್ರಹ ಮಾಡಿದ್ದೀವಿ ಅಂತ. ಹತ್ತತ್ರ 1.8 ಲಕ್ಷ ಕೋಟಿ ರೂಪಾಯಿಗಳಷ್ಟು ಈಗ ವಾಪಸ್ ಬಂದಿದೆ ಅಂತ ಅನ್ನೋ ಲೆಕ್ಕವನ್ನ ಪಿಯೂಷ್ ಗೋಯಲ್ ಅವರು ಕೊಟ್ಟಿದ್ದಾರೆ. ನೀವು ಅದನ್ನು ಗಮನಿಸಿದ್ರೋ ಇಲ್ಲ ಗೊತ್ತಿಲ್ಲ. ನಾನು ಅವರು ಬಹಳ ಸ್ಪಷ್ಟವಾಗಿ ಗಮನಿಸಿದ್ವಿ. ಅವರು ಬ್ಲಾಕ್ ಇಲ್ಲಿಗಲ್ ಮನಿ ಲ್ಯಾಂಡರಿಂಗ್ ಕೇಸ್ಗಳ ಅಪ್ಡೇಟ್ ಅನ್ನು ಕೊಡ್ತಾ ಇದ್ರು. 600 ಕೋಟಿ ರೂಪಾಯಿ ಭಾರತದಲ್ಲಿ ಆಸ್ತಿಯನ್ನು ಅಟ್ಯಾಚ್ ಮಾಡಲಾಗಿದೆ. 600 ಕೋಟಿ ರೂಪಾಯಿ ಅಟ್ಯಾಚ್ ಮಾಡಲಾಗಿದೆ. 1,38,000 ಕೋಟಿ ರೂಪಾಯಿ ಸಾಲವನ್ನು ವಸೂಲಿ ಮಾಡಿದೀವಿ ಅಂತ. ಅಂದ್ರೆ ಸಾಲ ಮಾಡಿ ಓಡಿ ಹೋಗಿ ನೀವು ತಪ್ಪಿಸ್ಕೊಳ್ಬಹುದು ಅನ್ನೋ ಯೋಚನೆ ಇದ್ರೆ ಕೈ ಬಿಡಿ ಅಂತ
ಪಿಯೂಷ್ ಅಲ್ಲ, ಗೋಯಲ್ ಅವರ ಅದ್ರ ಮಾತಿನ ಅರ್ಥ ಜೊತೆಗೆ- ಆಗಿತ್ತು. ನೋಡಿ, ಅಲ್ಲ, ಅದ್ರ ಈಗ ಜೊತೆಗೆ ಪಿಯೂಷ್ ಗೋಯಲ್ ಆಗ್ಲಿ, ಅಲ್ಲ, ಇಲ್ಲಿ ಒಂದು ಪ್ರಧಾನಮಂತ್ರಿ ಸಂಗತಿ ಬಂದಿರುವಂತದ್ದು ಅದೇ ಏನಂತ ಪಿಯೂಷ್ ಅಂತಂದ್ರೆ- ಗೋಯಲ್ ಆಗ್ಲಿ, ಅಲ್ಲ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಟರಾಜಗೌಡ್ರು, ನಟರಾಜ್ ಇಲ್ಲಿ ಹಣ ಕರೆನ್ಸಿ ವಾಪಸ್ ಬಂದಿದೆ ಬ್ಯಾಂಕ್ಗೆ ಅಂತಂದ್ರೆ ಇದು ಎಲ್ಲವೂ ಸಹ ಬ್ಲಾಕ್ ಮನಿ ವೈಟ್ ಮನಿ ಆಗೋಯ್ತು ಅಂತ ಅಲ್ಲ. ಅದು ಅಕೌಂಟಿಗೆ ಕಟ್ಟಿದ ನಂತರದಲ್ಲಿ ಅಕೌಂಟ್ಗೆ ಲೆಕ್ಕ ಕೊಡಬೇಕಾಯ್ತಲ್ಲ ಕಳೆದ 2 ವರ್ಷಗಳಲ್ಲಿ, ಅದಕ್ಕೆಲ್ಲವೂ ಸಹ ಟ್ಯಾಕ್ಸ್ ನ ಕಟ್ಟಿದ್ದಾರೆ. ಟ್ಯಾಕ್ಸ್ ನ ಕಟ್ಟಿ ಅದನ್ನ ಬ್ಲಾಕ್ ನ ವೈಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅಷ್ಟು ಹಣ ಇಟ್ ಹಸ್ ಕಮ್ ಬ್ಯಾಕ್ ಟು ದಿ ಕರೆನ್ಸಿ ಫೋಲ್ಡ್, ಇಟ್ ಹಸ್ ಕಮ್ ಬ್ಯಾಕ್ ಟು ದ ರೆಗ್ಯುಲರ್ ಫ್ಲೋ. ಈಗ ಅದಲ್ಲ objective ಅದಲ್ಲ. ಅಜಿತ್ ಅವರೇ, objective ಅದಲ್ಲ. Objective ಏನಿತ್ತು? What is your objective? Demonetization objective ಏನಿತ್ತು? Why you are changing the goalpost? ಇನ್ನು ಕೌಂಟರ್ ಫೀಟ್ ನೋಟು ಎಲ್ಲಿ ಹೋಯ್ತು ಅಂತೇಳಿ, ಕೌಂಟರ್ ಫೀಟ್ ನೋಟು ನಾವು ಬ್ಯಾಂಕ್ಗಳ ಮೂಲಕ ತೆಗೆದುಕೊಂಡಿರೋ ಕಾರಣಕ್ಕೋಸ್ಕರವಾಗಿ ಕೌಂಟರ್ ಫೀಟ್ ನೋಟ್ ನ ಸುಟ್ಟಾಕಾಗಲಾಯ್ತು. ನಟರಾಜಗೌಡ್ರು, ನಿಮ್ಮ ಉತ್ತರ ತಗೊಳ್ತೀನಿ. ಉತ್ತರ ನಂಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಮುಗಿಸಿದ ತಕ್ಷಣ ವಾಪಸ್ ನಿಮ್ಗೆ ಬರ್ತೀನಿ.